ಕೃಷ್ಣಮೂರ್ತಿ ಅಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯಾಧ್ಯಕ್ಷರು. ಈ ಪತ್ರಿಕಾಗೋಷ್ಠಿನಲ್ಲಿ ನನ್ನ ಜೊತೆ ರಾಜ್ಯ ಸಂಯೋಜಕರಾದಂಥ ಮಾನ್ಯ ಅಶೋಕ್ ಚಕ್ರವರ್ತಿ ಅವರಿದ್ದಾರೆ. ಹಿರಿಯರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನರಸಿಂಹಯ್ಯ ಸರ್ ಇದ್ದಾರೆ. ಜಿಲ್ಲಾಧ್ಯಕ್ಷರಾದಂಥ ಸಹೋದರ ಬಲರಾಮ್ ಸರ್ ಇದ್ದಾರೆ. ಉಳಿದಂಥ ಚಂದ್ರಶೇಖರ್ ಸರ್ ಇದ್ದಾರೆ. ತಾಲೂಕು ಅಧ್ಯಕ್ಷರು ನಾರಾಯಣ ಸ್ವಾಮಿ ಅವರಿದ್ದಾರೆ. ಕೋಲಾರ ಜಿಲ್ಲಾಧ್ಯಕ್ಷರು ಶ್ರೀಧರ್ ಅವರಿದ್ದಾರೆ. ಸೊ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಮುಖ್ಯವಾಗಿ ಇವತ್ತು ಮಾತಾಡಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದರೆ, ಏನಿವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಪೇಪರ್ ಲೀಕ್ ಆಗಿ ಸುಮಾರು 16 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನು ಇವತ್ತು ತೂಗುಯಾಲೆಯಲ್ಲಿ ಕೇಂದ್ರ ಸರ್ಕಾರ ಇರಿಸಿದೆ. ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿ ಈ ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತೇಳಿ ಇವತ್ತು ನಾನು ಆಗ್ರಹ ಮಾಡ್ತೇನೆ. ಭಾಳ ಮುಖ್ಯವಾಗಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ 2016 ನಂತರ ನೀಟ್ ಪರೀಕ್ಷೆ ಪ್ರಾರಂಭ ಆದಮೇಲೆ ಇದುವರೆಗೆ 4 ರಿಂದ 5 ಬಾರಿ ಪೇಪರ್ ಲೀಕ್ ಆಗಿದೆ. 4 ರಿಂದ 5 ಬಾರಿ ಪೇಪರ್ ಲೀಕ್ ಆಗಿದೆ ಅಂತಂದರೆ ಒಂದು ಪರೀಕ್ಷೆಯನ್ನು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನಡೆಸಲಿಕ್ಕೆ ಸಾಮರ್ಥ್ಯ ಇಲ್ಲ ಅನ್ನೋಂಥದ್ದನ್ನ ಪ್ರೂವ್ ಮಾಡಿದ್ದಾರೆ. ಇವರು 1 ನೇಷನ್ 1 ಟ್ಯಾಕ್ಸ್ ಅಂದರು, 1 ನೇಷನ್ 1 ಎಕ್ಸಾಮ್ ಅಂದರು, 1 ನೇಷನ್ 1 ಎಲೆಕ್ಷನ್ ಅಂದರು. ಇದೆಲ್ಲವೂ ಕೂಡ ದೇಶದ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ತಂತ್ರಗಾರಿಕೆ ಅಷ್ಟೇ. 1 ನೇಷನ್ 1 ಎಕ್ಸಾಮ್ ನೀಟ್ಗೆ, ಮೆಡಿಕಲ್ಗೆ ಅಂತ ಮಾಡಿದ ಮೇಲೆ 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. ಇವತ್ತು ಪೇಪರ್ ಲೀಕ್ ಆಗಿದೆ. ಆ ಪೇಪರ್ ಲೀಕಿನ ಭಾಗವಾಗಿ BJPಯ ಪದಾಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಸೊ ಇದರರ್ಥ ಕರ್ನಾಟಕದಲ್ಲಿ PSI, ಇದೇ BJP ಸರ್ಕಾರ ಇದ್ದಾಗ PSI ಎಕ್ಸಾಮ್ನ ಕೂಡ ಇವರು ಪೇಪರ್ನ ಲೀಕ್ ಮಾಡಿದರು. ಮತ್ತು ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವ್ಯಾಪಂ ಹಗರಣ ಅಂತ ನಡೀತು. ಅಂದರೆ ಸರ್ಕಾರಿ ನೌಕರಿಗೆ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಭಾಳ ದೊಡ್ಡ ಹಗರಣ ನಡೀತು. ಉತ್ತರ ಪ್ರದೇಶದಲ್ಲಿ ಸ್ಥಳೀಯ ಏನು ನಾವು ಕರ್ನಾಟಕದಲ್ಲಿ KPSC ಅಂತ ಹೇಳ್ತೀವಿ, ಅಲ್ಲಿ UP ಸರ್ವಿಸ್, ಉತ್ತರ ಪ್ರದೇಶ ಸರ್ವಿಸ್ನ ಅನೇಕ ಎಕ್ಸಾಮ್ಗಳ ಪೇಪರ್ ಲೀಕ್ ಆಗಿದೆ. ಪೊಲೀಸ್ ರಿಕ್ರೂಟ್ಮೆಂಟ್ದು ಲೀಕ್ ಆಗಿದೆ. ಸೊ ಇದನ್ನೆಲ್ಲ ಗಮನಿಸಿದ್ರೆ BJPಯ ಒಂದು ಆಡಳಿತ ಈ ದೇಶದ ಯುವಜನರು ಮತ್ತು ಇವತ್ತೇನು ನಾವು ಜೆನ್ ಜಿ ಅಂತ ಹೇಳ್ತಾ ಇದ್ದೀವಿ, ಇವರ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. 2013ರಲ್ಲಿ ಭಾಳ ದೊಡ್ಡ ಆಶ್ವಾಸನೆ, BJP ಅಧಿಕಾರಕ್ಕೆ ಬಂದರೆ 2 ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತೇಳಿ. ಸೊ ಈಗ 12 ವರ್ಷ ದಾಟಿದೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿ. 24 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಇವತ್ತಿನವರೆಗೆ ಕೇವಲ 10 ಲಕ್ಷ ಉದ್ಯೋಗವನ್ನು ಕೂಡ ಕೇಂದ್ರ ಸರ್ಕಾರ ಭರ್ತಿ ಮಾಡಿಲ್ಲ. ಅಂದರೆ ದೇಶದ ಯುವಜನತೆಗೆ ಉದ್ಯೋಗವನ್ನು ಒದಗಿಸೋದ್ರಲ್ಲಿ ಸಂಪೂರ್ಣವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ವಿಫಲ ಆಗಿದೆ. ಮತ್ತೊಂದು ಕಡೆ BJP ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ಹಾಗೆಯೇ ಕೇಂದ್ರ ಸರ್ಕಾರದ ಅಧೀನದಲ್ಲೇ ನಡೀತಾ ಇರ್ತಕ್ಕಂಥ ನೀಟ್ ಎಕ್ಸಾಮ್ನಲ್ಲೂ ಕೂಡ ಪೇಪರ್ ಲೀಕ್ ಆಗ್ತಾ ಇದೆ ಅಂತಂದರೆ ಈ ದೇಶದ ಯುವಜನರ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಈ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಮತ್ತು ಇವರು ಯಾರಿಗೂ ಕೂಡ ಈ ದೇಶದ ಯುವಕರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸ್ತಕ್ಕಂಥ ಏನು ಮನಸ್ಥಿತಿ ಇಲ್ಲ ಅಂತಕ್ಕಂಥದ್ದು ಇವತ್ತು ಜಾಹೀರಾಗಿದೆ. ಸೊ ಹಾಗಾಗಿ ಕನಿಷ್ಠ ನೈತಿಕತೆ ಇದ್ದರೆ, ಯಾಕೆಂದರೆ ನರೇಂದ್ರ ಮೋದಿ ಸರ್ಕಾರ ಅಂತಂದರೆ ನಾವು ಭ್ರಷ್ಟಾಚಾರ ರಹಿತ ಅಂತ ಹೇಳ್ತಾ ಇದ್ರು. ಈಗ ನೀಟ್ ಪೇಪರ್ನಲ್ಲಿ ಒಂದು ಪೇಪರು 5 ಲಕ್ಷದಿಂದ 30 ಲಕ್ಷದವರೆಗೆ ಮಾರಾಟ ಆಗಿದೆ. ಅದರಲ್ಲಿ BJPಯ ಪದಾಧಿಕಾರಿಗಳು ಕೆಲವು ರಾಜ್ಯಗಳಲ್ಲಿ ಶಾಮೀಲಾಗಿದ್ದಾರಲ್ಲ, ಇದನ್ನು ಇನ್ನೇನಂತ ಕರಿಬೇಕು? ಸೊ ನರೇಂದ್ರ ಮೋದಿ ಸರ್ಕಾರ
ಬರೀ ನೀಟ್ ಪೇಪರ್ ಮಾತ್ರ ಅಲ್ಲ, ದೇಶವನ್ನು ಆರ್ಥಿಕವಾಗಿ ಮುನ್ನಡೆಸೋದ್ರಲ್ಲೂ ಕೂಡ ಗಂಭೀರವಾಗಿ ಸೋತಿದೆ. ಇವತ್ತು ಏನು ಪಶ್ಚಿಮ ಏಷ್ಯಾದಲ್ಲಿ ಸೃಷ್ಟಿಯಾದಂಥ ಬಿಕ್ಕಟ್ಟೇನಿದೆ ಅದರಲ್ಲಿ ಭಾರತ ಬಹಳ ಬಲಿಷ್ಠವಾಗಿದೆ ಅಂತ ಮಾತಾಡ್ತಾಯಿದ್ರು. ನಾವು ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಮಾತಾಡ್ತಾಯಿದ್ರು. ಆದರೆ ಇವತ್ತು ಕೇವಲ 1-1.5 ತಿಂಗಳು ಉಂಟಾದಂಥ ಕ್ರೈಸಿಸ್ನ ಕಾರಣಕ್ಕೆ ಇವತ್ತು ಭಾರತ 5ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಕುಸಿದಿದೆ ವಿಶ್ವದ ಆರ್ಥಿಕತೆಯಲ್ಲಿ. ಎರಡನೇದು ಬಹಳ ಮುಖ್ಯವಾದಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಚುನಾವಣೆ ನಡೆಯೋವರೆಗೆ, ಅಸ್ಸಾಂನ ಚುನಾವಣೆ ನಡೆಯೋವರೆಗೆ ಏರಿಕೆ ಮಾಡಿರಲಿಲ್ಲ ಮತ್ತು ನಾವು ಏರಿಕೆ ಮಾಡೋದಿಲ್ಲ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಚುನಾವಣೆ ಮುಗಿದು 24 ಗಂಟೆನಲ್ಲಿ, ಚುನಾವಣೆ ಫಲಿತಾಂಶ ಬಂದಂಥ 24 ಗಂಟೆನಲ್ಲಿ 3 ರೂಪಾಯಿನ ಏರಿಕೆ ಮಾಡಿದ್ರು. ಈಗ ಕಳೆದ ಒಂದು ವಾರದಿಂದ 2 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂಗೆ ಏನು ಜನರ ನಿತ್ಯ ಬಳಕೆಯ ವಸ್ತುಗಳು ಏನಿದೆ, ಅಗತ್ಯ ವಸ್ತುಗಳ ಬೆಲೆ ಅಗಾಧವಾಗಿ ಏರಿಕೆ ಆಗುತ್ತೆ. ಸೊ ಸಾಗಾಣಿಕಾ ವೆಚ್ಚ ಜಾಸ್ತಿ ಆಗುತ್ತೆ. ಸೊ ನರೇಂದ್ರ ಮೋದಿಗೆ ಮತ್ತು ಅವರ ಕೇಂದ್ರ ಸರ್ಕಾರಕ್ಕೆ ಈ ಜನರ ಮೇಲೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಗಳನ್ನು ಏರಿಕೆ ಮಾಡ್ತಾ ಇರಲಿಲ್ಲ, ನಿಯಂತ್ರಣ ಮಾಡ್ತಾಯಿದ್ರು. ಮತ್ತು ಒಂದು ದಿನಕ್ಕೆ 1,000 ಕೋಟಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಲಿಲ್ಲ ಅಂದರೆ ಲಾಸ್ ಆಗ್ತಾ ಇದೆ ಪೆಟ್ರೋಲ್ ಕಂಪ್ನಿಗಳಿಗೆ ಅಂತ ಹೇಳ್ತಾಯಿದ್ರು, ಪೆಟ್ರೋಲಿಯಂ ಕಂಪ್ನಿಗಳಿಗೆ. ಇದೇ ಕೋವಿಡ್ನ ಸಂದರ್ಭದಲ್ಲಿ 1 ಬ್ಯಾರೆಲ್ ಕಚ್ಚಾ ವಸ್ತು ಏನು ಕಚ್ಚಾ ತೈಲದ ಬೆಲೆ $30 ಕೆಳಗಡೆ ಇಳಿದಿತ್ತು. ಸುಮಾರು 1.5ರಿಂದ 2 ವರ್ಷ ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ಕಚ್ಚಾ ತೈಲದ ಬೆಲೆ ಅತ್ಯಂತ ಕಡಿಮೆ ಮಟ್ಟದಲ್ಲಿತ್ತು. ಆವತ್ತು ಕೂಡ ಇದೇ ಕೇಂದ್ರ ಸರ್ಕಾರ ಈ ಜನರಿಂದ, ಇಡೀ ದೇಶದ ಜನರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 1-1.5 ವರ್ಷಗಳ ಕಾಲ ಕೇವಲ 30 ರೂಪಾಯಿಗೆ 20 ರೂಪಾಯಿಗೆ ಪೆಟ್ರೋಲ್ ಕೊಡೋವಂಥ ಕಾಲಘಟ್ಟದಲ್ಲಿ 80 ರೂಪಾಯಿ 90 ರೂಪಾಯಿ ಮಾಡಿ 100 ರೂಪಾಯಿ ಮಾಡಿ ಸುಲಿಗೆ ಮಾಡಿದೆ. ಇವತ್ತು ಕೇವಲ 1.5 ತಿಂಗಳ ಒಳಗಡೆ ತೈಲ ಕಂಪನಿಗಳಿಗೆ ಲಾಸ್ ಆಗ್ತಾ ಇದೆ ಅಂತೇಳಿ ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಈ ದೇಶದ ಜನರಿಗೆ ಬಗೆದಿರ್ತಕ್ಕಂಥ ಬಹುದೊಡ್ಡ ದ್ರೋಹ ಇದು. ಸೊ ಮತ್ತೊಂದು ಕಡೆ ಇವತ್ತು ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಸುಮಾರು 2,85,000 ಸರ್ಕಾರಿ ನೌಕರಿ ಖಾಲಿ ಇದ್ರೂ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಸರ್ಕಾರಿ ನೌಕರಿಯನ್ನು ನೇಮಕಾತಿ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಬಂದರು. ಆದರೆ ಇವತ್ತಿನವರೆಗೆ ನೌಕರಿಯನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಮಾಡಿಲ್ಲ. ಇವರು ಕೂಡ ಈ ದೇಶದ, ಈ ರಾಜ್ಯದ ಯುವ ವಿದ್ಯಾರ್ಥಿಗಳ ಅಥವಾ ಯುವಕರ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಉದ್ಯೋಗ ಒದಗಿಸೋದ್ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೂಡ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಮತ್ತು ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ನಡೀತಕ್ಕಂಥ ರಾಜ್ಯಗಳಲ್ಲಿ ಇವತ್ತು ಕರ್ನಾಟಕ 4 ಮತ್ತು 5ನೇ ಸ್ಥಾನಕ್ಕೆ ಬಂದಿದೆ. ಈ ಹಿಂದೆ ಗ್ಯಾರಂಟಿಗೆ ಹಣ ಒದಗಿಸಲಿಕ್ಕೆ ನಾವೇನು ಕಷ್ಟಪಡಬೇಕಾಗಿಲ್ಲ, ಸಾಲ ಮಾಡಬೇಕಾಗಿಲ್ಲ. BJP ಸರ್ಕಾರದ ಅವಧಿನಲ್ಲಿ 40% ಭ್ರಷ್ಟಾಚಾರ ನಡೀತಾ ಇದೆ. ಆ 40% ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡಿಬಿಟ್ರೆ ನಾವು ಗ್ಯಾರಂಟಿಯನ್ನು ಕೊಡ್ಬೋದು, ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಹೊರೆ ಆಗೋದಿಲ್ಲ ಅಂತ ಮಾತಾಡಿದರು. ಆದರೆ ಇವತ್ತು ಪ್ರತಿ ವರ್ಷ ಕನಿಷ್ಠ 90,000 ಗರಿಷ್ಠ 1,00,000 ಕೋಟಿಯಷ್ಟು ಸಾಲವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವರೊಂಥರ ಕೇಂದ್ರ ಸರ್ಕಾರ ಜೊತೆ ಕಾಂಪಿಟೇಷನ್ ಮಾಡ್ತಿದ್ದಾರೆ. 2014ರಲ್ಲಿ 55 ಲಕ್ಷ ಕೋಟಿ ಭಾರತದ ಮೇಲೆ ವಿದೇಶಿ ಸಾಲ ಇತ್ತು. ಇವತ್ತು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ 205 ಲಕ್ಷ ಕೋಟಿಗೆ ಏರಿಕೆ ಆಗಿದೆ. ಸೊ ಒಂದು ಕಡೆ ಕೇಂದ್ರ ಸರ್ಕಾರ ವಿದೇಶಿ ಸಾಲವನ್ನು ಅತ್ಯಂತ ಹೆಚ್ಚು ಮಾಡೋದ್ರ ಮುಖಾಂತರ ದೇಶವನ್ನು ಆರ್ಥಿಕವಾಗಿ ದುರ್ಬಲಗೊಳಿಸ್ತಾ ಇದ್ದರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗ್ಯಾರಂಟಿ ಹೆಸರು ಹೇಳಿಕೊಂಡು ಸಾವಿರಾರು ಕೋಟಿ ಸಾಲವನ್ನು ಮಾಡೋದ್ರ ಮುಖಾಂತರ ರಾಜ್ಯದ ಆರ್ಥಿಕತೆಯನ್ನು ದುರ್ಬಲಗೊಳಿಸ್ತಾ ಇದ್ದಾರೆ, ರಾಜ್ಯದ ಜನತೆಯನ್ನು ಸಾಲದ ಸುಳಿಗೆ ಸಿಲುಕಿಸ್ತಾ ಇದ್ದಾರೆ. ಅಂದರೆ ಇವರು ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಭ್ರಷ್ಟಾಚಾರ ನಿಯಂತ್ರಣ ಮಾಡ್ತೀವಿ ಅಂತ ಏನು ಹೇಳಿದರು, ಇವತ್ತು ಭ್ರಷ್ಟಾಚಾರ ನಿಯಂತ್ರಣ ಮಾಡೋದಿರಲಿ, BJPಯಷ್ಟೇ ಮತ್ತು BJPಗಿಂತ ಹೆಚ್ಚು ಕರಪ್ಷನ್ನ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ವ್ಯಾಪಕವಾಗಿ ಹರಡಿಕೊಂಡಿದೆ. ರಾಜ್ಯದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಬೇಗ ನೇಮಕಾತಿ ಆಗಬೇಕು. ನೋಡಿ, ಮೊನ್ನೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ನಾವು 56,000 ಅತಿಥಿ ಶಿಕ್ಷಕರನ್ನು ಭರ್ತಿ ಮಾಡ್ಕೊತೀವಿ ಅಂತೇಳಿ. 10 ವರ್ಷಗಳಿಂದ 15 ವರ್ಷಗಳಿಂದ 20 ವರ್ಷಗಳಿಂದ
ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರು ಮತ್ತು ಗೆಸ್ಟ್ ಲೆಕ್ಚರರ್ಸು ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಲ್ಲಿ ಎಲಿಜಿಬಿಲಿಟಿ ಇರ್ತಕ್ಕಂಥವನ್ನ ನೇರವಾಗಿ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಸರ್ಕಾರಕ್ಕೆ ಅವಕಾಶ ಇತ್ತು. ಆದರೆ ಇವರು ಅವ್ರನ್ನ ನೇರವಾಗಿ ನೇಮಕ ಮಾಡ್ಕೊಬೇಕಾಗುತ್ತೆ, ತಕ್ಷಣದಿಂದ ಸಂಬಳ ಕೊಡಬೇಕಾಗುತ್ತೆ ಅಂತೇಳಿ ನಾವು ಏನು ಎಕ್ಸಾಮ್ ಮಾಡ್ತೀವಿ, ಆಮೇಲೆ ನೇಮಕಾತಿ ಮಾಡ್ತೀವಿ ಅಂತೇಳಿ ಒಂದು ಕಡೆ ಅತಿಥಿ ಶಿಕ್ಷಕರ ಭವಿಷ್ಯದ ಜೊತೆ ಕೂಡ ಚೆಲ್ಲಾಟ ಆಡ್ತಿದ್ದಾರೆ. ಇನ್ನೊಂದು ಕಡೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ, ಯೂನಿವರ್ಸಿಟಿಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆನೂ ಕೂಡ ಚೆಲ್ಲಾಟ ಆಗ್ತಿದ್ದಾರೆ. ದೇಶದಲ್ಲಿ ಒಂದು ಕಡೆ ನರೇಂದ್ರ ಮೋದಿ ಸರ್ಕಾರ ಏನು ನೀಟ್ ಎಕ್ಸಾಮ್ನಲ್ಲಿ ಪೇಪರ್ ಲೀಕ್ ಆಗೋದ್ರ ಮುಖಾಂತರ ದೇಶಾದ್ಯಂತ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಾಯಿದ್ರೆ, ಯುವಕರ ಭವಿಷ್ಯದ ಜೊತೆ ಆಡ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ನಿರುದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಬಹುಜನ್ ಸಮಾಜ್ ಪಾರ್ಟಿ ಈ ಎರಡೂ ಪಕ್ಷಗಳನ್ನು ತಿರಸ್ಕಾರ ಮಾಡಬೇಕು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತು BJP ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಇವರಿಗೆ ದೇಶದ ಅಭಿವೃದ್ಧಿ ಆಗಲಿ, ಯುವಜನತೆಗೆ ಉದ್ಯೋಗ ಕೊಡಿಸ್ತಕ್ಕಂಥ ಯಾವ ಕಾಳಜಿನೂ ಇಲ್ಲ, ಜನಸಾಮಾನ್ಯರ ಹೊರೆ ತಗ್ಗಿಸ್ತಕ್ಕಂಥ ಯಾವ ಕಾಳಜಿನೂ ಇಲ್ಲ. ಸೊ ಇವರು ದೇಶದ ಜನರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಮತ್ತು ಅವ್ರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಫುಲ್ ಸ್ಟಾಪ್ ಆಗ್ತಕ್ಕಂಥ ಕೆಲಸವನ್ನು ರಾಜ್ಯದ ಮತ್ತು ದೇಶದ ಜನತೆ ಪ್ರಜ್ಞಾವಂತಿಕೆಯಿಂದ BJP ಮತ್ತು ಕಾಂಗ್ರೆಸ್ನಂಥ ಜನವಿರೋಧಿ ಪಕ್ಷಗಳನ್ನು ಅಧಿಕಾರದಿಂದ ದೂರ ಇಡಬೇಕಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜನರಿಗೆ ಮನವಿ ಮಾಡ್ಕೋತೇನೆ. ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಕ್ಷಣ ಈ ಏನು ಜನರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಇದೆ ಅದನ್ನು ನಿಲ್ಲಿಸಬೇಕಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ತಡೆಗಟ್ಟಬೇಕಾಗಿದೆ. ಅಡುಗೆ ಅನಿಲದ ಬೆಲೆ ತಡೆಗಟ್ಟಬೇಕಾಗಿದೆ. ಇವತ್ತು ಗ್ಯಾಸ್ ಅವೈಲೇಬಲ್ ಇಲ್ಲದೇನೆ, ಅಡುಗೆ ಅನಿಲ ಅವೈಲೇಬಲ್ ಇಲ್ಲದೇ ಲಕ್ಷಾಂತರ ಸಾವಿರಾರು ಜನ ಹೋಟೆಲ್ ಇವತ್ತು ನಡೆಸ್ತಕ್ಕಂಥವ್ರು ಭಾಳ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಆ ಹೋಟೆಲ್ಗಳು ಕೆಲವು ಅರ್ಧಂಬರ್ಧ ಮುಚ್ಚಿವೆ. ಇವತ್ತು ಆ ಹೋಟೆಲ್ಗಳಲ್ಲಿ ದುಡಿತಾ ಇದ್ದಂಥ ಲಕ್ಷಾಂತರ ಕಾರ್ಮಿಕರು, ಹೋಟೆಲ್ ಕಾರ್ಮಿಕರು ಇವತ್ತು ಬೀದಿಗೆ ಬಂದಿದ್ದಾರೆ. ಹಾಗೆ ಆಟೋ ಗ್ಯಾಸನ್ನು ನಂಬಿಕೊಂಡು ಆಟೋ ಓಡಿಸ್ತಾ ಇದ್ದಂಥ ಏನು ಆಟೋ ಚಾಲಕರು, ಆಟೋ ಮಾಲೀಕರು ಇವತ್ತು ಏನು ಗ್ಯಾಸ್ ಬೆಲೆ ಏರಿಕೆ ಒಂದು ಕಡೆ ಅವ್ರನ್ನ ಬಾಧಿಸ್ತಾ ಇದ್ದರೆ, ಮತ್ತೊಂದು ಕಡೆ ಆಟೋ ಗ್ಯಾಸ್ ಸಿಗದೇ ದಿನಗಟ್ಟಲೆ ವಾರಗಟ್ಟಲೆ ಆಟೋಗಳನ್ನು ಸ್ಟಾಪ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಸೊ ಬಡವರ ಬದುಕಿಗೆ ನೇರವಾಗಿ ಸಂಕಷ್ಟವನ್ನು ತಂದೊಡ್ತಾ ಇರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ನೀತಿಗಳನ್ನು ತಕ್ಷಣ ಅವರು ಬದಲಾವಣೆ ಮಾಡ್ಕೊಬೇಕು. ಜನಜೀವನ ಏನಿದು ಸಹಜವಾಗುವಂಥ ನಿಟ್ಟಿನಲ್ಲಿ ತೀರ್ಮಾನಗಳನ್ನು ಕೇಂದ್ರ ಸರ್ಕಾರ ತಗೊಳ್ಬೇಕು ಅಂತ ಹೇಳ್ತಾ, ಮತ್ತು ಭಾಳ ಮುಖ್ಯವಾಗಿ ಈಗೆಲ್ಲೋ ವಿದೇಶಕ್ಕೆ ಹೋಗ್ಬಿಟ್ಟು ಮುಂದೆ ಭಾಳ ದೊಡ್ಡ ಆರ್ಥಿಕ ಸಂಕಷ್ಟವನ್ನು, ಬಡತನವನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ, ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಮಾನ್ಯ ಪ್ರಧಾನಿಯವರು ಮಾತಾಡಿದ್ದಾರೆ. ಮುಂದೆ ಏನಿಲ್ಲ, ನಿಮ್ಮ 12 ವರ್ಷಗಳ ಆಡಳಿತದಲ್ಲೇ ಅತಿ ದೊಡ್ಡ ಏಟುಗಳನ್ನು, ಆರ್ಥಿಕ ಹಿನ್ನಡೆಯನ್ನು ಭಾರತ ತಿಂದಿದೆ. ಭಾಳ ಮುಖ್ಯವಾಗಿ ನೋಟ್ ಬ್ಯಾನ್ ಮಾಡೋದ್ರ ಮುಖಾಂತರ 50 ಲಕ್ಷ ಜನರ ಉದ್ಯೋಗ ಕಿತ್ಕೊಂಡಿದೆ ಅಂತೇಳಿ RBI ರಿಪೋರ್ಟ್ ಕೊಟ್ಟಿದೆ. ಸೊ ಇದು ಕೂಡ ನಿಮ್ಮ ಕೆಟ್ಟ ಆರ್ಥಿಕ ನೀತಿಗೆ ಭಾಳ ದೊಡ್ಡ ಉದಾಹರಣೆ. ಮತ್ತು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತೇಳಿ GSTಯನ್ನು ಅವೈಜ್ಞಾನಿಕವಾಗಿ ಜಾರಿ ಮಾಡೋದ್ರ ಮುಖಾಂತರ ದೇಶದಲ್ಲಿ ಸುಮಾರು 3 ಲಕ್ಷ ಸಣ್ಣ ಮತ್ತು ಮಧ್ಯಮ ಕಂಪನಿಗಳು ಮುಚ್ಚೋಗಿದೆ. ಅದ್ರ ಮುಖಾಂತರ ಕೋಟ್ಯಾಂತರ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಇವತ್ತಿನವರೆಗೂ ಅದು ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಕೋವಿಡ್ನ ಟೈಮ್ನಲ್ಲಿ ಅವೈಜ್ಞಾನಿಕವಾಗಿ ಲಾಕ್ಡೌನ್ ಏರಿಕೆ ಮಾಡಿದ್ರಿ, ಕೋಟ್ಯಾಂತರ ಜನ ತಮ್ಮ ಬದುಕನ್ನು ಕಳ್ಕೊಂಡ್ರು. ನಿಮ್ಮ ಕೆಟ್ಟ ದುರ್ಬಲ ಆರೋಗ್ಯ ನೀತಿಯಿಂದಾಗಿ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡಂಥ ಪರಿಸ್ಥಿತಿಯಲ್ಲಿ ಸೃಷ್ಟಿಯಾಯಿತು. ಈಗ ಎಬೋಲಾ ವೈರಸ್ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನಾದರೂ ಕೂಡ ಈ ದೇಶದ ಜನರ ಬಗ್ಗೆ ಪ್ರಾಮಾಣಿಕವಾದಂಥ ಕಾಳಜಿಯನ್ನು ನೀವು ಜನ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಭಾಳ ಗೌರವಯುತವಾಗಿ ನೀವು ಅಧಿಕಾರದಿಂದ ನಿರ್ಗಮಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ, ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿ ಕದನ ಭಾಳ ಗಂಭೀರವಾಗಿದೆ. ಇವತ್ತು ಯಾವ ಅಧಿಕಾರಿಗಳು ಕೂಡ ಈ ಸರ್ಕಾರದ ನೀತಿಗಳನ್ನು, ಈ ಸರ್ಕಾರದ ಆದೇಶಗಳನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ. ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಇವತ್ತು. ಮತ್ತು ರಾಜ್ಯದಲ್ಲಿ SC ST ಅಧಿಕಾರಿಗಳಿಗೆ ಯಾವುದೇ ರಕ್ಷಣೆ ಇಲ್ಲ. ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ಕೇವಲ 4 ತಿಂಗಳ ಹಿಂದೆ ನೇಮಕ ಆದಂಥ ಒಬ್ಬ ಪರಿಶಿಷ್ಟ ಜಾತಿಯ DC ಜಿಲ್ಲಾಧಿಕಾರಿಯನ್ನು 4 ತಿಂಗಳಿಗೆ ವರ್ಗಾವಣೆ ಮಾಡಿದೆ. ಇದೆಂಥ ದುರಂತ! ಈ ಹಿಂದೆ ಶರತ್ ಅಂತೇಳಿ IAS ಅಧಿಕಾರಿ ಮೈಸೂರು ಜಿಲ್ಲಾಧಿಕಾರಿಯಾಗಿ ನೇಮಕ ಆಗಿದ್ದರು. ಕೇವಲ 1 ತಿಂಗಳಿಗೆ ಅವರಿಗೆ ವರ್ಗಾವಣೆ ಮಾಡಿದರು.
ಅಂದರೆ ರಾಜ್ಯದಲ್ಲಿ SC ST IAS IPS ಅಧಿಕಾರಿಗಳಿಗೇ ಒಂದು ಭದ್ರತೆ ಇಲ್ಲ, ಉದ್ಯೋಗ ಭದ್ರತೆ ಇಲ್ಲ. ಹಾಗಿದ್ರೆ ಇನ್ನು ಉಳಿದಂಥ ತಳಮಟ್ಟದ ಅಧಿಕಾರಿಗಳ ಕಥೆ ಏನಾಗಿರ್ಬೋದು? ಸೊ ಹಾಗಾಗಿ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ SC ST ಅಧಿಕಾರಿಗಳ ವಿರುದ್ಧ ಇದೆ, SC ST ಜನರ ವಿರುದ್ಧ ಇದೆ. ಮತ್ತು ಭಾಳ ಮುಖ್ಯವಾಗಿ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ, ನರ್ಸಿಂಗ್ ಸ್ಟೂಡೆಂಟ್ಗಳಿಗೆ ಇವತ್ತಿನವರೆಗೆ ಅನೇಕ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪೇ ಬಿಡುಗಡೆ ಮಾಡಿಲ್ಲ. SCP TSP ಅಂತೇಳಿ ನಾವು SC STಗಳನ್ನ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಒಂದು ಯೋಜನೆ ತಂದಿದ್ದೀವಿ, ಇಡೀ ದೇಶದಲ್ಲೇ ವಿಶಿಷ್ಟವಾದಂಥ ಯೋಜನೆ ಅಂತೇಳಿ ಅಡ್ವರ್ಟೈಸ್ ಕೊಡ್ತಾರೆ, ಇವರು ಜಾಹೀರಾತು ಮಾಡ್ಕೊತಾರೆ. ಆದರೆ SCP TSP ಹಣದ 90% ಹಣವನ್ನು ಗ್ಯಾರಂಟಿ ಮತ್ತು ಇತರ ಯೋಜನೆಗಳಿಗೆ ಬಳಸ್ತಾ ಇದ್ದರೆ 10% ಕೂಡ SC STಗಳಿಗೆ ತಲುಪ್ತಾ ಇಲ್ಲ. ಸೊ SCP TSP ಹಣದಲ್ಲೂ ಕೂಡ ಭಾಳ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಈ ರಾಜ್ಯದಲ್ಲಿ. ನಿಜವಾಗ್ಲೂ SC STಗಳ ಅಭಿವೃದ್ಧಿ ಆಗಬೇಕನ್ನೋದಾಗಿದ್ದರೆ SCP TSP ಹಣವನ್ನು SC STಗಳ ಅಭಿವೃದ್ಧಿಗೆ ಮಾತ್ರ ಬಳಸಬೇಕಾಗಿತ್ತು. ಆದರೆ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಸೊ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ SC ST MLAಗಳು ಮತ್ತು ಮಿನಿಸ್ಟ್ರುಗಳು ಧ್ವನಿ ಕಳ್ಕೊಂಡಿದ್ದಾರೆ. ಇವತ್ತು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅನ್ಯಾಯಗಳನ್ನು, ಎಲ್ಲ ಅಕ್ರಮಗಳನ್ನು ಇವರು ಬಾಯಿ ಮುಚ್ಚಿಕೊಂಡು ಸಮುದಾಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಮತ್ತು BJP ಎರಡೂ ಸರ್ಕಾರಗಳು ಕೂಡ ಈ ದೇಶದ ಹಿಂದುಳಿದ ಜಾತಿಗಳಿಗೆ, SC STಗಳಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮತ್ತು ಕರ್ನಾಟಕದಲ್ಲಿ ಭಾಳ ಮುಖ್ಯವಾಗಿ ಹಿಂದುಳಿದ ಜಾತಿಗಳಿಗೆ ಮತ್ತು SC STಗಳಿಗೆ ಭಾಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇದನ್ನು ಜನ ಗಂಭೀರವಾಗಿ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತು BJPಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋವಂಥ ಒಂದು ವಿಶ್ವಾಸ ನಮಗಿದೆ. ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡು ಸಿದ್ದರಾಮಯ್ಯನವರಿಗೆ ಅಥವಾ ಕಾಂಗ್ರೆಸ್ಗೆ ಇನ್ನೂ 2 ವರ್ಷ ಅಧಿಕಾರಾವಧಿ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಗೆ ಇನ್ನೂ ಕೂಡ 3 ವರ್ಷ ಅಧಿಕಾರಾವಧಿ ಇದೆ. ನಿಮ್ಮ ಅಧಿಕಾರಾವಧಿನಲ್ಲಿ ಮತ್ತು ಎರಡೂ ಕೂಡ ಮೆಜಾರಿಟಿ ಮ್ಯಾಂಡೇಟು. NDAಗೆ ಅಲ್ಲಿ ಮ್ಯಾಂಡೇಟ್ ಇದೆ, ಬಹುಮತ ಇದೆ. ಇಲ್ಲಿ ಕಾಂಗ್ರೆಸ್ಗೆ ಬಹುಮತ ಇದೆ. ಬಹುಮತ ನಿಮಗೆ ಸಿಕ್ಕಿರ್ತಕ್ಕಂಥದ್ದು, ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಜನರ ಸಂಕಷ್ಟಗಳನ್ನು ದೂರ ಮಾಡಿ ಯುವಕರಿಗೆ ಉದ್ಯೋಗವನ್ನು ಒದಗಿಸಬೇಕು, ನಿರುದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬೇಕು, ಜನರಿಗೆ ಉತ್ತಮವಾದಂಥ ಆರೋಗ್ಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ದೇಶದಲ್ಲಿ ಉತ್ತಮವಾದಂಥ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಶಯ ಜನರದಾಗಿದೆ. ನೀವು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ರಿ. ಇದನ್ನು ತಕ್ಷಣ ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ವಿ. ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಮತ್ತು ಹೊಸಕೋಟೆ, ದೇವನಹಳ್ಳಿ ಮತ್ತು ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿನಲ್ಲಿ ನಮಗೆ ಮಾನ್ಯ ಬಲರಾಮ್ ಅವರು ಅಧ್ಯಕ್ಷರಾದ ನಂತರ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನರಸಿಂಹಯ್ಯ ಸರ್ ಅವರು ಮತ್ತು ರಾಜ್ಯ ಸಂಯೋಜಕರಾದಂಥ ಅಶೋಕ್ ಚಕ್ರವರ್ತಿಯವರ ಮಾರ್ಗದರ್ಶನದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಅತಿ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ತರಬೇತಿ ಶಿಬಿರಗಳನ್ನ ನಡೆಸ್ತಾ ಗ್ರಾಮಗಳಿಗೆ ತೆರಳಿ ಬಹುಜನ ಸಮಾಜ ಪಾರ್ಟಿಯ ಸಿದ್ಧಾಂತಗಳನ್ನು ಮಾನ್ಯವರು ಕಾಂಶಿರಾಮ್ ಸಾಹೇಬರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅಕ್ಕ ಮಾಯಾವತಿಯವರ ಸಾಧನೆಗಳನ್ನು ಹಳ್ಳಿಯ ಜನರಿಗೆ ತಲುಪಿಸೋದ್ರ ಮುಖಾಂತರ ಮತ್ತು ಎಲ್ಲ ವರ್ಗಗಳನ್ನು ಬಹುಜನ ಸಮಾಜ ಪಾರ್ಟಿಗೆ ತರೋದ್ರ ಮುಖಾಂತರ ಇಲ್ಲಿ ಪ್ರಬಲವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾಯಿದ್ದಾರೆ. ಮುಂದೆ ಬರ್ತಕ್ಕಂಥ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ನಗರ ಪಾಲಿಕೆ ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಕೂಡ ನಾವು ಅತಿ ಹೆಚ್ಚು ಜನರನ್ನು ಸ್ಪರ್ಧೆ ಮಾಡಿಸಿ ಗೆಲ್ಲಿಸಲಿಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕೆಲಸ ಆಗ್ತಾಯಿದೆ. ಸೊ ಪಕ್ಷ ಮುಂದಿನ ದಿನಗಳಲ್ಲಿ ಭಾಳ ಪ್ರಬಲವಾಗಿ ಇಲ್ಲಿ ಬೆಳೆಯುತ್ತೆ.